ಬೆಂಗಳೂರಿನಲ್ಲಿ ಮಳೆ ಅಬ್ಬರಕ್ಕೆ ರಾಜಕಾಲುವೆಗೆ ವ್ಯಕ್ತಿಯೊಬ್ಬರು ಬಿದ್ದಿದ್ದಾರೆ. ತುಂಬಿ ಹರಿತಾ ಇದ್ದ ರಾಜಕಾಲುವೆಗೆ ವ್ಯಕ್ತಿ ಬಿದ್ದಿದ್ದಾರೆ, ಪರದಾಡಿದ್ದಾರೆ ಅಲ್ಲಿಂದ ಹೊರಬರುವುದಕ್ಕೆ. ಹೊರಮಾವು ಬಳಿಯ ಕಲ್ಕೆರೆ ಸಮೀಪ ನಿನ್ನೆ ಸಂಜೆ ಆಗಿರುವಂತಹ ಘಟನೆ ಇದು. ನಿನ್ನೆ ಸಂಜೆ ಸುರಿದಂತಹ ಭಾರೀ ಮಳೆಗೆ ರಾಜಕಾಲುವೆ ತುಂಬಿ ಹರಿತಾ ಇತ್ತು. ಸ್ವಲ್ಪದರಲ್ಲೇ ಆ ವ್ಯಕ್ತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ವ್ಯಕ್ತಿಯನ್ನ ಸ್ಥಳೀಯರು ಕಾಪಾಡಿದ್ದಾರೆ. ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಆ ವ್ಯಕ್ತಿ ಇವತ್ತು ಪಾರಾಗಿದ್ದಾರೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಆ ವ್ಯಕ್ತಿಯನ್ನ ಕಾಪಾಡಲಾಗಿದೆ ಅಂತ. ನಿನ್ನೆ ಸಂಜೆ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಯಿತು. ಕೂದಲೆಳೆ ಅಂತರದಲ್ಲಿ ಒಬ್ಬ ವ್ಯಕ್ತಿ ತಮ್ಮ ಜೀವವನ್ನು ಉಳಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಮಳೆ ಬಂದರೆ ರಸ್ತೆ ಯಾವುದು, ರಾಜಕಾಲುವೆ ಯಾವುದು, ಹಳ್ಳ ಎಲ್ಲಿದೆ ಯಾವುದು ಕೂಡ ಗೊತ್ತಾಗೋದಿಲ್ಲ. ಆ ಪರಿ ರಸ್ತೆಗಳು ಮಿನಿ ಕೆರೆಗಳಾಗಿ ಮಾರ್ಪಾಡಾಗುತ್ತವೆ. ಅವೈಜ್ಞಾನಿಕವಾಗಿ ರಾಜಕಾಲುವೆಗಳ ನಿರ್ಮಾಣ, ರಸ್ತೆಗಳ ನಿರ್ಮಾಣ, ಅಂಡರ್ಪಾಸ್ಗಳ ನಿರ್ಮಾಣ ಇದೆಲ್ಲವೂ ಕೂಡ ಇಂತಹ ಅನಾಹುತಗಳಿಗೆ ಕಾರಣವಾಗ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀ ನರಸಿಂಹ, ಬೆಂಗಳೂರಿನಲ್ಲಿ ಒಂದು ಮಳೆ ಬಂದರೆ ಏನೆಲ್ಲ ಅವಾಂತರಗಳಾಗುತ್ತೆ ಅನ್ನೋದನ್ನು ಗಮನಿಸ್ತೀವಿ. 10 ನಿಮಿಷ ಮಳೆ ಸುರಿದ್ರೆ ಸಾಕು ಬೆಂಗಳೂರಿನ ಪರಿಸ್ಥಿತಿ, ಬೆಂಗಳೂರಿಗರ ಪರಿಸ್ಥಿತಿ ಅಧೋಗತಿ ಅಂತ ಹೇಳಬಹುದು. ಏನಾಯಿತು ಅಂತ ಎಕ್ಸಾಕ್ಟ್ ಆಗಿ ನಿನ್ನೆ ಸಂಜೆ ಈ ವ್ಯಕ್ತಿಯ ವಿಚಾರದಲ್ಲಿ? ಮಧುಶ್ರೀ, ನಿನ್ನೆ ಸಂಜೆ ಸುಮಾರು 1 ಗಂಟೆ ಸುರಿದಂಥ ಅಬ್ಬರದ ಧಾರಾಕಾರ ಮಳೆಗೆ ಬೆಂಗಳೂರಿನ ಜನರು ಹೈರಾಣಾಗಿದೆ. ಅದರಲ್ಲೂ ಕೂಡ ಬೆಂಗಳೂರಿನ ಪೂರ್ವ ಭಾಗದಲ್ಲಿ ಸುರಿದಂಥ ಮಳೆ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿದೆ. ವೈಟ್ಫೀಲ್ಡ್, ವರ್ತೂರು ಮತ್ತು ಹೊರಮಾವು, ಕಲ್ಕೆರೆ ಭಾಗದಲ್ಲಿ ಮಳೆ ಆಗಿರ್ತಕ್ಕಂಥದ್ದು ಸಾಕಷ್ಟು ಅವಾಂತರ ಸೃಷ್ಟಿಯಾಗೋದಕ್ಕೆ ಕಾರಣ ಆಗಿದೆ. ಅದರಲ್ಲೂ ಕೂಡ ನಿನ್ನೆ ಸಂಜೆ ಈ ಒಂದು ಘಟನೆ ಎಲ್ಲರನ್ನು ಬೆಚ್ಚಿ ಬೀಳಿಸ್ತಾ ಇದೆ. ರಸ್ತೆ ಅವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ ಆಗಿದೆ. ಏನಂತಂದ್ರೆ ಹೊರಮಾವು ಮತ್ತು ಕಲ್ಕೆರೆ ಬಳಿ ಹಾದು ಹೋಗ್ತಕ್ಕಂಥ ಈ ಒಂದು ವ್ಯಕ್ತಿ ವಾಹನದ ಮೂಲಕ ಬೈಕಲ್ಲಿ ಹಾದು ಹೋಗ್ತಾ ಇದ್ರು. ಬಟ್ ಅಂದ್ರೆ ಆ ಒಂದು ಮಾರ್ಗದಲ್ಲಿ ರಾಜಕಾಲುವೆ ತುಂಬಿ ಹರಿತಾ ಇತ್ತು. ಆ ಮೂಲಕ ರಸ್ತೆ ಯಾವುದು, ರಾಜಕಾಲುವೆ ಯಾವುದು ಅಂತಕ್ಕಂಥದ್ದು ತಿಳಿಯೋದಕ್ಕಾಗಿಲ್ಲ ಆ ವ್ಯಕ್ತಿ. ಸೊ ಹೀಗಾಗಿ ವಾಹನ ಚಾಲನೆ ಮಾಡಬೇಕಾದ್ರೆ ವ್ಯಕ್ತಿ ಆ ಒಂದು ರಾಜಕಾಲುವೆಯಲ್ಲಿ ಸಿಲುಕಿದ್ರು. ಅದೃಷ್ಟವಶ ಸ್ಥಳೀಯರು ಬಂದು ಅವರನ್ನ ಕಾಪಾಡಿದ್ರು. ಇಲ್ಲವಾದ ನಿಟ್ಟಿನಲ್ಲಿ ರಾಜಕಾಲುವೆಯಲ್ಲಿ ಆ ವ್ಯಕ್ತಿ ಕೊಚ್ಚಿ ಹೋಗ್ತಾ ಇದ್ರು. ಯಾಕಂದ್ರೆ ಆ ರೀತಿ ರಭಸ, ಆ ಮಳೆಯ ರಭಸ ಇತ್ತು. ಆ ರೀತಿಯಾಗಿ ರಾಜಕಾಲುವೆ ಉಕ್ಕಿ ಹರಿತಾ ಇತ್ತು. ಪ್ರತಿ ಬಾರಿ ಮಳೆ ಬಿದ್ದಾಗಲೂ ಕೂಡ ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ KR ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಈ ಒಂದು ಹೊರಮಾವು ಕಲ್ಕೆರೆ ಭಾಗ ಸಾಕಷ್ಟು ಅವ್ಯವಸ್ಥೆಗೆ ಕಾರಣ ಆಗುತ್ತೆ. ಯಾಕಂತಂದ್ರೆ ರಾಜಕಾಲುವೆಗಳು ಉಕ್ಕಿ ಇರ್ತಕ್ಕಂಥದ್ದು ಆ ಒಂದು ಪ್ರದೇಶಗಳೇ ಪ್ರವಾಹ ಪೀಡಿತ ಆಗುತ್ತೆ. ಹೊರಮಾವು ಸಾಯಿ ಲೇಔಟ್ ಆಗಿರ್ಬೋದು, ಕಾವೇರಿ ನಗರ ಆಗಿರ್ಬೋದು, ಮತ್ತೆ ಈ ಕಲ್ಕೆರೆ ಭಾಗದಲ್ಲೂ ಕೂಡ ಕಲ್ಕೆರೆ ಅಕ್ಕಪಕ್ಕ ಇರ್ತಕ್ಕಂಥ ರಾಂಪುರ ಆಗಿರ್ಬೋದು, ಬಿಳೇಶ್ವಲೆ, ಈ ಒಂದು ಗ್ರಾಮಗಳಿಗೆ ಆ ಒಂದು ರಸ್ತೆ ಏನಿದೆ ಅದು ಪ್ರಮುಖ ರಸ್ತೆ ಆಗಿರುತ್ತೆ, ಸಂಪರ್ಕ ಕಲ್ಪಿಸುವಂತ ರಸ್ತೆ ಆಗಿರುತ್ತೆ. ಈ ಒಂದು ರಸ್ತೆನ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಹೋರಾಟವನ್ನ ಮಾಡ್ತವೆ. ಇದೇ ಭಾಗದಲ್ಲಿ ನಿನ್ನೆ ಸಂಜೆ ಆ ವ್ಯಕ್ತಿ ಹೋರಾಟವನ್ನ ಮಾಡ್ತಾ ಇದ್ರು. ಬಟ್ ಏನಂತಂದ್ರೆ ಈ ರೀತಿಯಾಗಿ ಮಳೆ ಸುರಿದಂತ ಪರಿಣಾಮ ರಾಜಕಾಲುವೆ ನೀರು ಸರಾಗವಾಗಿ ಹರಿಯೋದಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಉಕ್ಕಿ ಹರಿದು ರಸ್ತೆಗೆ ಆ ಒಂದು ರಾಜಕಾಲುವೆ ನೀರು ಹರಿದಂತ ಪರಿಣಾಮ ರಾಜಕಾಲುವೆ ಯಾವುದು, ರಸ್ತೆ ಯಾವುದು ತಿಳಿದಂತ ಪರಿಸ್ಥಿತಿಗೆ ಆ ವ್ಯಕ್ತಿ ಜಾರಿದ್ರು. ಹೇಗೋ ಅಲ್ಲಿರ್ತಕ್ಕಂಥ ಸ್ಥಳೀಯರು ಬೇಗ ಬಂದು ಆ ಒಂದು ಹಗ್ಗವನ್ನ ಕೊಟ್ಟು ಆ ವ್ಯಕ್ತಿಯನ್ನ ಮೇಲಕ್ಕೆ ಎಳ್ಕೊಂಡ್ರು. ಹೀಗಾಗಿ ಆ ವ್ಯಕ್ತಿ ಬದುಕುಳಿದಾನೆ. ಇನ್ನಾದ್ರೂ ಕೂಡ GBA ಮತ್ತು ಬೆಂಗಳೂರು ಪೂರ್ವ ನಗರ ಪಾಲಿಕೆ ಹೊರಗು ಮತ್ತು ಕಲ್ಕೆರೆ ಭಾಗದಲ್ಲಿ ಇರ್ತಕ್ಕಂಥ ಈ ಒಂದು ಅವ್ಯವಸ್ಥೆಗಳು, ರಾಜಕಾಲುವೆ ಇಲ್ಲಿ ಮಳೆ ನೀರು ಹರಿಯೋಗೋದಕ್ಕೆ ಸರಾಗವಾದ ವ್ಯವಸ್ಥೆಗಳನ್ನು ಮಾಡಬೇಕು. ಇಲ್ಲವಾದ ನಿಟ್ಟಿನಲ್ಲಿ ಇದೇ ರೀತಿಯ ಪ್ರಕರಣಗಳು ಮತ್ತೆ ಮತ್ತೆ ಆ ಭಾಗದಲ್ಲಿ ಸಂಭವಿಸುತ್ತೆ. ಆ ಭಾಗ ಪ್ರವಾಹ ಪೀಡಿತ ಆಗ್ತಾನೆ ಇದೆ. ಅದಕ್ಕೆ ಯಾವುದೇ ರೀತಿಯ ಶಾಶ್ವತ ಪರಿಹಾರ ಕಲ್ಪಿಸಿಕೊಡೋದಕ್ಕೆ ಸ್ಥಳೀಯ ಅಧಿಕಾರಿಗಳಿಗೆ ಮತ್ತೆ ಮೇಲ್ಮಟ್ಟದ ಅಧಿಕಾರಿಗಳು ಇನ್ನೂ ಕೂಡ ಸಾಧ್ಯವಾಗಿಲ್ಲ. ನಿನ್ನೆ ಸುರಿದಂತ ಈ ಒಂದು ಮಳೆ, 1 ಗಂಟೆ ಮಳೆ ಹೊರಮಾವು ಜನರನ್ನು ಕೂಡ ಬೆಚ್ಚಿ ಬೀಳಿಸಿದೆ. ಆ ಒಂದು ಭಾಗದಲ್ಲಿ ಓಟ ಮಾಡೋದು ಕೂಡ ಜನ ಹಿಂದೆ ಮುಂದೆ ನೋಡ್ತಕ್ಕಂಥ ಪರಿಸ್ಥಿತಿ. ಯಾಕಂದ್ರೆ ಹಠಾತ್ತನೆ ಮಳೆ ಬಿದ್ದಾಗ, 1 ಗಂಟೆ ಮಳೆ ಬಿದ್ದಾಗಲ ರಾಜಕಾಲುವೆ ನೀರು ಯಾವ ರೀತಿ ಹುಕ್ಕಿ ಹರಿಯುತ್ತೆ, ಯಾವ ರೀತಿ ರಸ್ತೆ ಮೇಲೆ ಬರುತ್ತೆ, ಮತ್ತೆ ಅದನ್ನು ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಪರ್ಯಾಯ ವ್ಯವಸ್ಥೆನೇ ಇಲ್ಲ. ಆ ಒಂದು ಹೊರಮಾವು ಕಲ್ಕೆರೆ ಹೋಗ್ತಕ್ಕಂಥ ಸುತ್ತಮುತ್ತಲಿನ ಜನರಿಗೆ ಬೇರೆ ಪರ್ಯಾಯ ವ್ಯವಸ್ಥೆ ಇಲ್ಲದೆ ಇರತಕ್ಕ ಕಾರಣ ಅಪಾಯಕಾರಿ ಸ್ಥಿತಿ ಇದ್ರೂ ಕೂಡ ಆ ಒಂದು ರಸ್ತೆಯಲ್ಲೇ ಸಂಚಾರ ಮಾಡಬೇಕಾದ ಅನಿವಾರ್ಯತೆ ಇದೆ. ಇನ್ನಾದ್ರೂ ಕೂಡ ಅಲ್ಲಿ ಹೋರಾಟ ಮಾಡ್ತಕ್ಕಂಥ ವಾಹನ ಸವಾರಿಗೆ, ಸ್ಥಳೀಯರಿಗೆ ರಿಲೀಫ್ ಕೊಡ್ತಕ್ಕಂಥ ಕೆಲಸಕ್ಕೆ GBA ಮುಂದಾಗಬೇಕು. ಶಾಶ್ವತ ಪರಿಹಾರನ ಕಲ್ಪಿಸಿಕೊಡ್ಬೇಕು. ರಾಜಕಾಲುವೆ ನೀರು ಸರಾಗವಾಗಿ ಹರಿದು ಹೋಗಬೇಕು. ಮತ್ತೆ ಕೆರೆಯ ನೀರೇನಿದೆ ಅಲ್ಲಿ ಅಕ್ಕಪಕ್ಕದ ಇರ್ತಕ್ಕಂಥ ಕೆರೆ ನೀರು ಕೂಡ ರಸ್ತೆಗೆ ಬರದ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಾಗಿದೆ. ಮಧುಶ್ರೀ, ಧನ್ಯವಾದ ಲಕ್ಷ್ಮೀ ನರಸಿಂಹ ತಮ್ಮ ಮಾಹಿತಿಗಾಗಿ.